ನಮಸ್ಕಾರ. ಭಾರತ ಗೆದ್ದ ಬಳಿಕ ಟಿ20 ವಿಶ್ವಕಪ್ ಅಂಕಪಟ್ಟಿಯಲ್ಲಿ ದೊಡ್ಡ ಕೋಲಾಹಲ. ಟೂರ್ನಿಂದ ಹೊರಬಿದ್ದವು ಈ 12 ತಂಡಗಳು. ಸೂಪರ್ 8 ರ ಸುತ್ತಿಗೆ ಕ್ವಾಲಿಫೈ ಆದವು ಈ ಟಾಪ್ 8 ಟೀಮ್ಸ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2026ರ ಟಿ20 ವಿಶ್ವಕಪ್ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಬಹುತೇಕವಾಗಿ ಎಲ್ಲ ಲೀಗ್ ಪಂದ್ಯಗಳು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿವೆ. ನಿನ್ನೆ ಅಂದ್ರೆ ಫೆಬ್ರವರಿ 18ರಂದು ಕೂಡ 3 ಪಂದ್ಯಗಳು ನಡೆದಿದ್ದವು. ಮೊದಲ ಪಂದ್ಯದಲ್ಲಿ ಯುಎಇ ಹಾಗೂ ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿದ್ದರೆ, ಎರಡನೇ ಪಂದ್ಯದಲ್ಲಿ ಪಾಕ್ ಹಾಗೂ ನಮೀಬಿಯಾ ತಂಡಗಳು ಎದುರು ಬದುರಾದವು ಹಾಗೂ ಮೂರನೇ ಪಂದ್ಯದಲ್ಲಿ ಭಾರತ ಹಾಗೂ ನೆದರ್ಲ್ಯಾಂಡ್ ತಂಡಗಳು ಹೋರಾಟ ನಡೆಸಿದವು. ಸ್ನೇಹಿತರೆ, ದೆಹಲಿಯಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಯುಎಇ ವಿರುದ್ಧ ದಕ್ಷಿಣ ಆಫ್ರಿಕಾ ತಂಡ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ಕೊಲಂಬೋದಲ್ಲಿ ನಡೆದ ಎರಡನೇ ಪಂದ್ಯದಲ್ಲಿ ಪಾಕ್ ನಮೀಬಿಯಾ ವಿರುದ್ಧ 102 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸೂಪರ್ 8 ರ ಸುತ್ತಿಗೆ ಕ್ವಾಲಿಫೈ ಆಗಿತ್ತು. ಇನ್ನು ಅಹಮದಾಬಾದ್ನಲ್ಲಿ ನಡೆದ ಮೂರನೇ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಭಾರತ 17 ರನ್ಗಳ ರೋಚಕ ಗೆಲುವು ದಾಖಲಿಸಿತ್ತು. ಸ್ನೇಹಿತರೆ, ಈ ಗೆಲುವಿನೊಂದಿಗೆ ಭಾರತ ಭರ್ಜರಿಯಾಗಿ ಸೂಪರ್ 8 ರ ಸುತ್ತಿಗೆ ಕ್ವಾಲಿಫೈ ಆಯಿತು. ಇನ್ನು ಇದೀಗ ಬಿಡುಗಡೆ ಆಗಿರುವ ಎಲ್ಲ 4 ಗುಂಪಿನ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಭಾರತ ಹಾಗೂ ಪಾಕ್ ತಂಡಗಳು ಮೊದಲ 2 ಸ್ಥಾನಗಳಲ್ಲಿದ್ದು, ಈ 2 ತಂಡಗಳು ಆಡಿದ 4 ಪಂದ್ಯಗಳಿಂದ ಭಾರತ 8 ಹಾಗೂ ಪಾಕ್ 6 ಅಂಕಗಳನ್ನು ಪಡೆದುಕೊಂಡು ಟಾಪ್ 2 ಸ್ಥಾನಗಳನ್ನು ಪಡೆದುಕೊಂಡಿದ್ದಲ್ಲದೆ ಸೂಪರ್ 8 ರ ಸುತ್ತಿಗೆ ಕ್ವಾಲಿಫೈ ಆಗಿವೆ. ಇನ್ನುಳಿದಂತೆ ಅಮೆರಿಕ, ನೆದರ್ಲ್ಯಾಂಡ್ ಹಾಗೂ ನಮೀಬಿಯಾ ತಂಡಗಳು ಟೂರ್ನಿಂದ ಹೊರಬಿದ್ದಿವೆ. ಹಾಗೂ ಬಿ ಗುಂಪಿನಲ್ಲಿ ಲಂಕಾ ಹಾಗೂ ಜಿಂಬಾಬ್ವೆ ತಂಡಗಳು ಮೊದಲ 2 ಸ್ಥಾನಗಳನ್ನು ಪಡೆದುಕೊಂಡಿದ್ದು, ಲಂಕಾ ಆಡಿದ 3 ಪಂದ್ಯಗಳಿಂದ 6 ಹಾಗೂ ಜಿಂಬಾಬ್ವೆ ಆಡಿದ 3 ಪಂದ್ಯಗಳಿಂದ 5 ಅಂಕಗಳನ್ನು ಪಡೆದುಕೊಂಡು ಈ 2 ತಂಡಗಳು ಸೂಪರ್ 8ಗೆ ಕ್ವಾಲಿಫೈ ಆಗಿವೆ. ಇನ್ನು ಉಳಿದಂತೆ ಐರ್ಲೆಂಡ್, ಆಸ್ಟ್ರೇಲಿಯಾ ಮತ್ತು ಒಮಾನ್ ತಂಡಗಳು ಟೂರ್ನಿಂದ ಹೊರಬಿದ್ದಿವೆ. ಹಾಗೂ ಸಿ ಗುಂಪಿನಿಂದ ವೆಸ್ಟ್ ಇಂಡೀಸ್ ಹಾಗೂ ಇಂಗ್ಲೆಂಡ್ ತಂಡಗಳು ಸೂಪರ್ 8 ರ ಸುತ್ತಿಗೆ ಕ್ವಾಲಿಫೈ ಆಗಿವೆ. ಈ 2 ತಂಡಗಳು 6 ಅಂಕಗಳನ್ನು ಪಡೆದುಕೊಂಡು ಟಾಪ್ 2 ಟೀಮ್ಸ್ಗಳಾಗಿ ಕ್ವಾಲಿಫೈ ಆಗಿದ್ದು, ಸ್ಕಾಟ್ಲೆಂಡ್, ಇಟಲಿ ಮತ್ತು ನೇಪಾಳ ತಂಡಗಳು ಟೂರ್ನಿಂದ ಹೊರಬಿದ್ದಿವೆ. ಇನ್ನು ಕೊನೆಯದಾಗಿ ಡಿ ಗುಂಪಿನಲ್ಲಿ ಆಫ್ರಿಕಾ ಮೊದಲ ಸ್ಥಾನ ಹಾಗೂ ನ್ಯೂಜಿಲೆಂಡ್ 2ನೇ ಸ್ಥಾನದಲ್ಲಿದ್ದು, ಈ 2 ತಂಡಗಳು ಆಡಿದ 4 ಪಂದ್ಯಗಳಿಂದ ಕ್ರಮವಾಗಿ 8 ಹಾಗೂ 6 ಅಂಕಗಳನ್ನು ಪಡೆದುಕೊಂಡು ಈ 2 ಟೀಮ್ಸ್ ಕೂಡ ಸೂಪರ್ 8ಕ್ಕೆ ಕ್ವಾಲಿಫೈ ಆಗಿವೆ. ಇನ್ನುಳಿದಂತೆ ಅಫ್ಘಾನ್, ಯುಎಇ ಹಾಗೂ ಕೆನಡಾ ತಂಡಗಳು ಟೂರ್ನಿಂದ ಹೊರಬಿದ್ದಿವೆ. ಈ ಮುಖ್ಯವಾಗಿ ಸೂಪರ್ 8 ರ ಸುತ್ತಿಗೆ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಜಿಂಬಾಬ್ವೆ, ವೆಸ್ಟ್ ಇಂಡೀಸ್, ಇಂಗ್ಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಕ್ವಾಲಿಫೈ ಆದರೆ, ಟೂರ್ನಿಂದ ಅಮೆರಿಕ, ನೆದರ್ಲ್ಯಾಂಡ್, ನಮೀಬಿಯಾ, ಐರ್ಲೆಂಡ್, ಆಸ್ಟ್ರೇಲಿಯಾ, ಒಮಾನ್ ಹಾಗೂ ಸ್ಕಾಟ್ಲೆಂಡ್, ಇಟಲಿ ಮತ್ತು ನೇಪಾಳ, ಅದೇ ರೀತಿ ಅಫ್ಘಾನಿಸ್ತಾನ ಮತ್ತು ಯುಎಇ ಹಾಗೂ ಕೆನಡಾ ತಂಡಗಳು ಹೊರಬಿದ್ದಿವೆ.